ನೀವೇನಾದ್ರೂ ವೀಕೆಂಡ್ಗೆ ನಂದಿ ಬೆಟ್ಟಕ್ಕೆ ಹೋಗುವಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಗಲ್ಫ್ ಸಂಘರ್ಷಕ್ಕೆ ನಲುಗಿದೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣ. ಗ್ಯಾಸ್ ಖಾಲಿ, ಒಂದ್ ಕಡೆ ಮೆನ್ಯೂ ಕೂಡ ಖಾಲಿ ಆಗ್ತಾ ಇದೆ. ಪ್ರಿಯತಮೆಗೆ ಸ್ನಾಕ್ಸ್ ಕೊಡಿಸುವಂತ ಆಸೆ ನಿಮ್ಗೇನಾದ್ರೂ ಇದೆಯಾ? ಹಾಗಾಗಿ ವೀಕೆಂಡ್ಗೆ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಗಲ್ಫ್ ಸಂಘರ್ಷಕ್ಕೆ ರಾಜ್ಯದ ಪ್ರವಾಸಿ ತಾಣ ನಲುಗಿ ಹೋಗಿದೆ. ಗ್ಯಾಸ್ ಖಾಲಿ ಆಗಿರುವಂತ ಹಿನ್ನೆಲೆ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಮೆನ್ಯೂ ಕೂಡ ಖಾಲಿ ಮಾಡ್ಕೊಳ್ತಾ ಇದ್ದಾರೆ. ಮಯೂರ ಫೈನ್ ಟಾಪ್ ಹೋಟೆಲ್ನಲ್ಲಿ ಸ್ತಬ್ಧವಾಗಿದೆ ಸ್ಟವ್ಗಳು. ನಂದಿ ಬೆಟ್ಟದ ಹೋಟೆಲ್ನಲ್ಲಿ 50 ವೆರೈಟಿ ಐಟಂಗಳು ಮಾಯ ಆಗಿರುವಂತದ್ದು. ಗ್ಯಾಸ್ ಸಿಗದೆ ಹೋಟೆಲ್ ಊಟ ಸಿಗದೆ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಹೋಟೆಲ್ನಲ್ಲಿ ನಿಮ್ಗೆ ಸಿಗೋದು ಕೇವಲ ಇಡ್ಲಿ, ವಡೆ, ದೋಸೆ ಅಷ್ಟೇ ಮಾತ್ರ. ಉಳಿದಿರುವಂತ 50ಕ್ಕೂ ಹೆಚ್ಚು ವಸ್ತುಗಳನ್ನ ಅಂದ್ರೆ ಫುಡ್ಗಳನ್ನ ಮೆನ್ಯೂನಿಂದ ತೆಗೆದು ಹಾಕಿದ್ದಾರೆ. ಬರೀ ಇಡ್ಲಿ ವಡೆಗೆ ಮಾತ್ರ ಸೀಮಿತ ಆಗಿರುವಂತದ್ದು. ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ಹೋಗುವಂತ ಯಾರೇ ಪ್ಲಾನ್ಸ್ ಮಾಡ್ಕೊಂಡಿದ್ರು ಕೂಡ ಇದಕ್ಕೆ ನೀವು ಸಿದ್ಧರಾಗಿ ಹೋಗ್ಬೇಕಾಗುತ್ತೆ. ಇಡ್ಲಿ ವಡೆಗೆ ಮಾತ್ರ. ಗ್ಯಾಸ್ ಸಿಗದೆ ಹೋಟೆಲ್ನವರು ತಮ್ಮ ಮೆನ್ಯೂನೇ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅಷ್ಟುದ್ದ ಲಿಸ್ಟ್ ಇರುವಂತಹ ಮೆನ್ಯೂ ಕಾರ್ಡ್ನಲ್ಲಿ ಈಗ ಬರೀ ಸಿಗುವಂಥದ್ದು ಇಡ್ಲಿ ವಡೆ ಮಾತ್ರ. ಊಟ ಸಿಗದೆ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೋಟೆಲ್ನಲ್ಲಿ ನಿಮ್ಗೆ ಸಿಗೋದು ಕೇವಲ ಇಡ್ಲಿ, ವಡಾ, ದೋಸಾ ಅಷ್ಟೇ. ಸರ್ಕಾರಿ ಸ್ವಾಮ್ಯದ ಹೋಟೆಲ್ ಮಯೂರ ಫೈನ್ ಟಾಪ್ ಹೋಟೆಲ್ ನಂದಿ ಬೆಟ್ಟಕ್ಕೆ ಹೋಗುವಂತವರಿಗೆ ಗೊತ್ತಿರುತ್ತೆ. ನಂದಿ ಬೆಟ್ಟ ತುದಿಯಲ್ಲಿರುವಂತಹ ಪ್ರಸಿದ್ಧ ಮಯೂರ ಫೈನ್ ಟಾಪ್ ಹೋಟೆಲ್ ಏನಿದೆ, ಪ್ರತಿನಿತ್ಯ ಪ್ರವಾಸಿಗರಿಂದ ಗಿಜುಗುಡ್ತಾ ಇತ್ತು. ಮಯೂರ ಹೋಟೆಲ್ ಈಗ ಖಾಲಿ ಹೊಡಿತಾ ಇದೆ. ಮೊದಲು ಮೆನ್ಯೂ ಬೋರ್ಡ್ನಲ್ಲಿ ಸುಮಾರು 50 ಟೈಪ್ ಆಫ್ ಫುಡ್ಸ್ ಅಲ್ಲಿ ಸಿಕ್ತಿತ್ತು. ಆದ್ರೆ ಈಗ ಕೇವಲ ಇಡ್ಲಿ, ವಡೆ ಮತ್ತೆ ದೋಸೆ, ಚಿತ್ರಾನ್ನಕ್ಕೆ ಮಾತ್ರ ಈ ಟಾಪ್ ಹೋಟೆಲ್ ಸೀಮಿತ ಆಗಿರುವಂಥದ್ದು. ಹಾಗಾಗಿ ರಜಾ ಇದೆ, ವೀಕೆಂಡ್ನಲ್ಲಿ ನಾವು ಆರಾಮಾಗಿ ನಂದಿ ಬೆಟ್ಟಕ್ಕೆ ಹೋಗ್ಬೋದು. ಅಲ್ಲಿ ನಮ್ಗಿಷ್ಟ ಆಗಿರುವಂತ ಸ್ನ್ಯಾಕ್ಸ್ನ ತಿನ್ಬೋದು. ಅದರಲ್ಲಿ ಮಯೂರ ಟಾಪ್ ಹೋಟೆಲ್ನಲ್ಲಿ ನಮಗಿಷ್ಟ ಆಗಿರುವಂತ ಫೇವ್ರೆಟ್ ಮೆನ್ಯೂ ಏನಿರುತ್ತೆ ಅದನ್ನ ನಾವು ಆರ್ಡರ್ ಮಾಡಿ ತಿನ್ಬೋದು ಅನ್ನುವಂಥ ಆಸೆಯನ್ನ ನೀವೇನಾದ್ರೂ ಇಟ್ಕೊಂಡಿದ್ರೆ ಅದೆಲ್ಲವನ್ನ ಕೂಡ ಬಿಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಸಿಗುವಂಥದ್ದು ಕೇವಲ ಇಡ್ಲಿ, ವಡೆ, ದೋಸೆ, ಚಿತ್ರಾನ್ನ ಮಾತ್ರ. ಸೊ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಈಗ ಪ್ರವಾಸಿ ತಾಣ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಫೇಮಸ್ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತ ನಂದಿ ಬೆಟ್ಟದ ಟಾಪ್ ಹೋಟೆಲ್ ಮಯೂರ ಹೋಟೆಲ್ ಈಗ ಪರಿಸ್ಥಿತಿ ಈ ಮಟ್ಟಿಗೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಒಂದ್ ರೀತಿಯಾಗಿ ಅಲ್ಲಿ ನಡೀತಾ ಇರುವಂತಹ ಯುದ್ಧ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಾ ಇರುವಂಥದ್ದು ಈಗ ಅದಕ್ಕೆ ಸಾಕ್ಷಿ ಅನ್ನೋದನ್ನ ನಂದಿ ಬೆಟ್ಟದ ಟಾಪ್ ಹೋಟೆಲ್ ಮೆನ್ಯೂ ನೋಡ್ತಾ ಹೋದಾಗ ಅಲ್ಲಿ ಯಾವ ಯಾವ ಫುಡ್ ಐಟಮ್ಸ್ ನಮಗೆ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋದಾಗ ಪ್ರೂಫ್ ಸಿಗುತ್ತೆ. ಎಷ್ಟರ ಮಟ್ಟಿಗೆ ಈಗ ಅಲ್ಲಿ ನಡೀತಾ ಇರುವಂತ ಯುದ್ಧ ಎಲ್ಲರನ್ನ ಕತ್ತರಿಸಿ ಹೋಗುವಂತೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ